ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋನಲ್ಲಿ ಅತಿ ಹೆಚ್ಚು ಮನ್ನಣೆ ಪಡೆದಿರತಕ್ಕಂತ ಈ ಒಂದು ರಿಯಾಲಿಟಿ ಶೋ ಬಿಗ್ ಬಾಸ್. ಬಿಗ್ ಬಾಸ್ ಅಂತಂದ್ರೆ ಮನೆ ಮಂದಿ ಎಲ್ಲ ಕುತ್ಕೊಂಡು ಸಂತೋಷದಿಂದ ಕುತೂಹಲದಿಂದ ನೋಡುವಂತ ಈ ಒಂದು ರಿಯಾಲಿಟಿ ಶೋ ಸಾಕಷ್ಟು ಕನ್ನಡದಲ್ಲಿ ಮನ್ನಣೆ ಪಡೆದಿರತಕ್ಕಂತ ಈ ಒಂದು ರಿಯಾಲಿಟಿ ಶೋ ಬಗ್ಗೆ ಇವತ್ತಿನ ಸಂಚಿಕೆ. ಅದರಲ್ಲೂ ಇವತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಏನಿದೆ ಇದು ಇಷ್ಟರ ಮಟ್ಟಿಗೆ ಹೆಸರು ಮಾಡೋದಕ್ಕೆ ಅಥವಾ ಇಷ್ಟರ ಮಟ್ಟಿಗೆ TRP ಬರೋದಕ್ಕೆ ಮೂಲ ಕಾರಣ ಅದನ್ನ ನಿರೂಪಣೆ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ನಡೆಸ್ಕೊಡ್ತಕ್ಕಂಥದ್ದು ಸುದೀಪ್ ಅವರು ಅಂತಂದ್ರೆ ತಪ್ಪಾಗ್ಲಾರ್ದು. ಸುದೀಪ್ ಅವರ ವ್ಯಕ್ತಿತ್ವ, ಸುದೀಪ್ ಅವರ ಭಾಷಾಭಿಮಾನ, ಕನ್ನಡದವರ ಮೇಲೆ ಇರ್ತಕ್ಕಂತ ಅವರು ಕೊಟ್ಟಂತಹ ಒಂದು ಮಾತು, ಇವೆಲ್ಲವೂ ಕೂಡ ಸಾಕಷ್ಟು ಜನರು ಇವತ್ತು ಬಿಗ್ ಬಾಸ್ ಇಷ್ಟರ ಮಟ್ಟಕ್ಕೆ ಹೆಸರು ಮಾಡೋದಕ್ಕೆ ಕಾರಣ ಇದೆ ಸುದೀಪ್ ಅವರು ಅಂತಂದ್ರು ಕೂಡ ತಪ್ಪಾಗ್ಲಾರ್ದು. ಮತ್ತೆ ಇನ್ನೊಂದೇನಂತಂದ್ರೆ ಈಗಾಗ್ಲೇ 12 ವರ್ಷದಿಂದ ಸತತವಾಗಿ 12 ಸೀಸನ್ ಕಳೆದಿದೆ. 12 ಸೀಸನ್ ರಲ್ಲೂ ಇನ್ಯಾವುದೇ ಭಾಷೆಗೆ ನಾವು ಹೋಲಿಸಿದ್ರೆ ಕನ್ನಡದಲ್ಲಿ ಬರ್ತಕ್ಕಂಥ ಈ ಬಿಗ್ ಬಾಸ್ ನ ನಡೆಸ್ಕೊಂಡು ಬರ್ತಾ ಇರ್ತಕ್ಕದ್ದು ಒಬ್ರೇ ಒಬ್ರು, ಅದು ಸುದೀಪ್ ಅವರು. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಒಂದು ಖಾಸಗಿ ಚಾನೆಲ್ ಅಲ್ಲಿ ಮೂಡಿ ಬರ್ತಕ್ಕಂತಹ ಈ ಒಂದು ರಿಯಾಲಿಟಿ ಶೋ ಅಷ್ಟರ ಮಟ್ಟಿಗೆ ಜನಮನ್ನಣೆ ಪಡೆದಿದೆ. ಆದ್ರೆ ಈ ಬಾರಿ ಎಲ್ಲೋ ಒಂದ್ ಕಡೆ ಎಡುತ್ತಾ ಅಥವಾ ಜನಗಳನ್ನ ಪರೀಕ್ಷೆ ಮಾಡೋದಿಕ್ಕೆ ಇಷ್ಟರ ಮಟ್ಟಿಗೆ ಇವರು ಯೋಚನೆ ಮಾಡಿದ್ರ, ಅಥವಾ TRP ಅತಿ ಹೆಚ್ಚು ಸಿಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವರ ನಿಲುವು ಎಲ್ಲೊಂದ್ ಕಡೆಗೆ ತಪ್ಪಾಯ್ತಾ? ಏನಿದು ವಿಶೇಷ? ಬಿಗ್ ಬಾಸ್ ಕನ್ನಡ ಅಗ್ನಿ ಪರೀಕ್ಷೆ ಅವಕಾಶಕ್ಕಾಗಿ ಎಷ್ಟು ಪರೀಕ್ಷೆ? ಇದೇ ಇವತ್ತಿನ ಸಂಚಿಕೆಯ ವಿಶೇಷ. ಇದು ತಿಳಿಸ್ಕೊಡ್ತೀನಿ. ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಶೆಟ್ಟಿ. ಬಿಗ್ ಬಾಸ್ ಕನ್ನಡದ ಅಗ್ನಿ ಪರೀಕ್ಷೆ ಅವಕಾಶಕ್ಕಾಗಿ ಎಷ್ಟು ಪರೀಕ್ಷೆ? ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ಬಿಗ್ ಬಾಸ್ ಕನ್ನಡ ಕಿರುತೆರೆಯ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಇದು ಕೂಡ ಒಂದು. ಪ್ರತಿ ಸೀಸನ್ಗೂ ಹೊಸ ಸ್ಪರ್ಧಿಗಳು, ಹೊಸ ಮುಖಗಳು, ಹೊಸ ವಿವಾದಗಳು, ಹೀಗೆ ಪ್ರೇಕ್ಷಕರ ಗಮನ ಸೆಳೆಯುವ ಪ್ರಯತ್ನ ನಡೆಯುತ್ತಲೇ ಇರ್ತದೆ. ಆದ್ರೆ ಇದೀಗ ಬಿಗ್ ಬಾಸ್ ನ ಕನ್ನಡದ ಅಗ್ನಿ ಪರೀಕ್ಷೆ ಆಡಿಷನ್ ಕುರಿತಿಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಜೋರಾಗೇ ಇದೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಪಡಿಬೇಕು ಎನ್ನುವ ಕನಸು ಸಾಕಷ್ಟು ಜನದ್ದು, ಒಬ್ರಲ್ಲ ಇಬ್ರಲ್ಲ. ಆದ್ರೆ ಪ್ರಶ್ನೆ ಒಂದೇ, ಈ ಆಯ್ಕೆ ನಿಜವಾಗಿಯೂ ಪ್ರತಿಭೆಯ ಆಧಾರದ ಮೇಲೆ ನಡೀತಿದ್ಯಾ, ಅಥವಾ ಬಿಗ್ ಬಾಸ್ ಕನ್ನಡ ಕೇವಲ ಹೆಸರು ಕೇಳಿದ ತಕ್ಷಣ ನೆನಪಾಗೋದು ಗ್ಲಾಮರ್, ವಿವಾದ, TRP ಮತ್ತು ದೊಡ್ಡ ಮಟ್ಟದ ಜನಪ್ರಿಯತೆ? ಆದ್ರೆ ಈ ಜನಪ್ರಿಯ ಕಾರ್ಯಕ್ರಮ ಮನೆಯೊಳಗೆ ಕಾಲಿಡುವ ಮುನ್ನವೇ ಸ್ಪರ್ಧಿಗಳಿಗೆ ಎದುರಾಗುತ್ತಿರುವುದು ದೊಡ್ಡ ಅಗ್ನಿ ಪರೀಕ್ಷೆ. ಬಿಗ್ ಬಾಸ್ ಕನ್ನಡದ ಆಡಿಷನ್ ಪ್ರಕ್ರಿಯೆ ಇದೀಗ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಬಿಗ್ ಬಾಸ್ ಮನೆಯೊಳಗೆ ಹೋಗ್ಬೇಕು ಎಂಬ ಕನಸಿನೊಂದಿಗೆ ನೂರಾರು ಸಾವಿರಾರು ಜನರು ತಮ್ಮ ಪ್ರತಿಭೆ ಪ್ರದರ್ಶಿಸಲು ಮುಂದಾಗ್ತಾ ಇದ್ದಾರೆ. ಅದರಲ್ಲಿ ಇಲ್ಲಿ ಒಂದು ಪ್ರಶ್ನೆ, ನಿಜವಾಗಿಯೂ ಪ್ರತಿಭೆಗೆ ಮಾತ್ರ ಅವಕಾಶ ಸಿಗ್ತಿದ್ಯಾ, ಅಥವಾ ಕ್ಯಾಮರಾ ಜನರಲ್ಲಿ ಹಲವು ಅನುಮಾನಗಳು ಮೂಡುವುದು ಕೂಡ ಸಹಜ. ಯಾರ ಪ್ರತಿಭೆ ಆಯ್ಕೆಯಾಗುತ್ತದೆ, ಯಾರನ್ನ ತಿರಸ್ಕರಿಸಲಾಗ್ತಾ ಇದೆ, ಅದರ ಹಿಂದೆ ಇರುವ ಮಾನದಂಡಗಳೇನು ಎಂಬ ಪ್ರಶ್ನೆಗಳಿಗೆ ಸ್ವಚ್ಛತೆ ಬೇಕಿದೆ. ಬಿಗ್ ಬಾಸ್ ಮನೆಯೊಳಗೆ ಹೋಗುವ ಅವಕಾಶ ಸಿಕ್ಕರೆ ಕೆಲವರಿಗೆ ಅದು ಜೀವನವನ್ನೇ ಬದಲಾಯಿಸಿಕೊಳ್ಳಬಹುದಾದ ಅವಕಾಶ ಅಂತ ಇಲ್ಲಿವರೆಗೂ ನಡ್ಕೊಂಡ್ ಬಂದಿರತಕ್ಕಂಥ ಸೀಸನ್ಗಳಲ್ಲಿ ಒಂದು ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋಗಳಲ್ಲಿ ಮತ್ತೊಮ್ಮೆ ಹೇಳ್ತಿದ್ದೀನಿ, ಬಹಳ ಅದಕ್ಕೆ ಆದ ಗೌರವ ಇದೆ, ಅದಕ್ಕೆ ಆದ ಒಂದು ಹೆಸರಿದೆ. ಮತ್ತೆ ಏನಂತಂದ್ರೆ, ಕನ್ನಡದಲ್ಲಿ ಇರ್ತಕ್ಕಂಥ ಕೋಟ್ಯಾಂತರ ಅಭಿಮಾನಿಗಳು ಅದಕ್ಕಾಗಿ ಇರ್ತಕ್ಕಂಥ ಆ ಒಂದು ಮಾತಿಗೆ ನೀವೆಲ್ಲರೂ ಕೂಡ ಬದ್ಧರಾಗಿರ್ಬೇಕು. ಆದ್ರೆ ಈ ಬಾರಿ ಎಲ್ಲೋ ಒಂದ್ ಕಡೆಗೆ ಎಡುತ್ತಿದ್ಯಾ ಈ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ? ತೆಗೆದುಕೊಂಡಿರಕ್ಕಂತ ನಿರ್ಧಾರ ಏನಾದ್ರು ಅರ್ಜೆಂಟ್ ಅಲ್ಲಿ ಏನಾದ್ರು ನಿಮ್ಮ TRP ಏಟ್ ಬೀಳುತ್ತೆ ಅನ್ನೋ ವಿಚಾರಕ್ಕೆ ಏನಾದ್ರು ಈ ತರ ಏನಾದ್ರು
ಈ ಅಗ್ನಿ ಪರೀಕ್ಷೆ ಅನ್ನೋ ಒಂದು ಹೊಸದಾಗಿ ಏನಾದ್ರು ತೆಗೆದುಕೊಂಡು ಬಂದಿರತಕ್ಕಂಥದ್ದ? ಈ ಪ್ರಶ್ನೆ ಜನರಲ್ಲಿ ಈಗ ಮೂಡಿರ್ತಕ್ಕಂಥದ್ದು ಸಹಜ. ಯಾಕೆಂತಂದ್ರೆ ಇಲ್ಲಿಯವರೆಗೂ ಎಲ್ಲೂ ಎಲ್ಲಿಯೂ ಯಾವ 12 ಸೀಸನ್ಗಳಲ್ಲಿ ಇಲ್ಲದೆ ಇರತಕ್ಕಂಥದ್ದು ಈ ಬಾರಿ ಈ ಅಗ್ನಿ ಪರೀಕ್ಷೆ ಬೇಕಿತ್ತ, ಅಥವಾ ಇಷ್ಟೋ ವರ್ಷಗಳಲ್ಲಿ ಒಂದಷ್ಟು ಸಾರ್ವಜನಿಕರಲ್ಲಿ ಒಂದೇನಂತಂದ್ರೆ ಒಂದು ಪ್ರಶ್ನೆ ಯಾವಾಗ್ಲೂ ಎದುರಾಗ್ತಿತ್ತು. ಏನಂತಂದ್ರೆ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಅದು ಸೆಲೆಬ್ರಿಟಿಗಳಿಗೆ ಮಾತ್ರ, ಇವರ TRPಗೋಸ್ಕರ ಯಾರು ಸೆಲೆಬ್ರಿಟಿಗಳು ಅನ್ಸ್ಕೊಂಡಿರ್ತಾರೆ ಅಂತವ್ರನ್ನ ಮಾತ್ರ ಇವರು ತರುವಂತದ್ದು, ಸಾಮಾನ್ಯ ಜನರಿಗೆ ಇವರು ಅವಕಾಶ ಸಿಗಲ್ಲ. ಯಾಕೆಂತಂದ್ರೆ ಈಗಾಗ್ಲೇ 12 ಸೀಸನ್ಗಳಲ್ಲೂ ಕೂಡ ಅದೇ ತರ ಇರುತ್ತೆ. ಎಲ್ಲೋ ಬೆರಳೆಣಿಕೆ ಅಷ್ಟು ಒಬ್ಬರನ್ನೋ ಇಬ್ಬರನ್ನೋ ತೆಗೆದುಕೊಳ್ಳುವಂಥದ್ದು, ಅಥವಾ ಅದನ್ನು ಕೂಡ ಏನೋ ಮಾತಿಗೆ ತಪ್ಪಾರ್ದು ಅನ್ನೋ ಕಾರಣಕ್ಕೋಸ್ಕರ, ಅಥವಾ ಜನರಿಗೆ ಕಣ್ಣೊರ್ಸ್ಬೇಕು ಅನ್ನೋ ಕಾರಣಕ್ಕೆ ಒಬ್ರಿಗೋ ಇಬ್ರಿಗೋ ಅವಕಾಶ ಕೊಡ್ತಿದ್ದು. ಈ ನಿಟ್ಟಿನಲ್ಲಿ ಏನಂತಂದ್ರೆ ಕಳೆದ 12 ವರ್ಷದಿಂದನೂ ಕೂಡ, ಅಥವಾ ಕಳೆದ 12 ಸೀಸನ್ಗಳಿಂದಲೂ ಕೇಳಿ ಬರ್ತದೆ ಒಂದೇ ಒಂದು ಪ್ರಶ್ನೆ ಏನಂತಂದ್ರೆ, ಇದು ಸೆಲೆಬ್ರಿಟಿಗಳಿಗೋಸ್ಕರ ಇರ್ತಕ್ಕಂತ ಒಂದು ಈ ಕಾರ್ಯಕ್ರಮನ? ಈ ಪ್ರಶ್ನೆಗೆ ಈ ಬಾರಿ ಏನಾದ್ರು ಈ ನಿಲುವು ತೆಗೆದುಕೊಳ್ಳೋ, ಅಥವಾ ಈ ಪ್ರಶ್ನೆ ತೆಗೆದುಕೊಂಡು ಇದಕ್ಕೆ ಉತ್ತರ ಕೊಡೋದಕ್ಕೆ ಏನಾದ್ರು ಈ ಒಂದು ರಿಯಾಲಿಟಿ ಶೋನ ಮುನ್ನ ಈ ಅಗ್ನಿ ಪರೀಕ್ಷೆ ಅನ್ನೋ ಕಾರ್ಯಕ್ರಮ ಇರ್ತಕ್ಕಂಥದ್ದು. ಅಂದ್ರೆ 4 ಜನ ಅಲ್ಲಿ ಏನು ಜಡ್ಜಸ್ ನ ಕೂಡ್ಸಿ ಜನಸಾಮಾನ್ಯರನ್ನ ಅಲ್ಲಿ ಆಡಿಷನ್ಗೆ ಕರ್ಸ್ಕೊಳ್ಳುವಂಥದ್ದು, ಅವ್ರಿಗೆ ಇವರು ಜಡ್ಜಸ್ ಕೊಡ್ತಕ್ಕಂಥ ಒಂದಷ್ಟು ಟಾಸ್ಕ್ಗಳು ಅಲ್ಲೇ ಸ್ಟೇಜ್ ಮೇಲೆ ಕೊಡ್ತಕ್ಕಂಥದ್ದು, ಅಥವಾ ಅವ್ರು ಕೇಳೋಂತ ಪ್ರಶ್ನೆಗಳು, ಇದೆಲ್ಲೋ ಒಂದ್ ಕಡೆಗೆ ಜನಸಾಮಾನ್ಯರಲ್ಲಿ ಒಂಥರ ಇದು ಬೇರೆ ರೀತಿಯಲ್ಲಿ ಅನುಗುಣ ತೆಗೆದುಕೊಳ್ತಾ ಇದೆ. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ, ಹಾಗೆ ಬಿಗ್ ಬಾಸ್ ನಡೆಸ್ಕೊಡ್ತಕ್ಕಂಥ ಎಲ್ರಿಗೂ ನಾನು ಪ್ರಶ್ನೆ ಕೇಳ್ತಕ್ಕಂಥದ್ದು ಏನಂತಂದ್ರೆ, ಈಗ ನೀವೇನು ಜಡ್ಜಸ್ ಅಂತ ಕುಂತ್ಕೊಂಡಿದ್ರಿ, ನೀವು ಇದೆಲ್ಲಾ ಅಗ್ನಿ ಪರೀಕ್ಷೆಗಳನ್ನು ಮಾಡಿ ನೀವು ಬಿಗ್ ಬಾಸ್ ಒಳಗಡೆ ಹೋಗಿದ್ರ, ಅಥವಾ ಕಾರ್ಯಕ್ರಮಕ್ಕೆ ಹೋಗಿದ್ರ? ನನ್ನ ಪ್ರಶ್ನೆ ಅದೇಗೆ. ಅಥವಾ ಈಗ 13ನೇ ಸೀಸನ್ ಏನ್ ಬರ್ತಿದೆ, ಈ 13ನೇ ಸೀಸನ್ ಅಲ್ಲೂ ಕೂಡ ಇದೇ ಅಗ್ನಿ ಪರೀಕ್ಷೆ ಈ ಸೆಲೆಬ್ರಿಟಿಗಳಿಗೂ ಕೂಡ ಇರುತ್ತಾ? ಯಾಕೆಂತಂದ್ರೆ ಈಗ ನಿಮ್ಮ ಪ್ರಶ್ನೆಗಳು ಅಥವಾ ಅಲ್ಲಿ ನೋಡ್ತಕ್ಕಂಥವ್ರಿಗೆ ಹೇಗೆ ಮೇಲ್ನೋಟಕ್ಕೆ ಹೇಗೆ ಕಾಣಿಸಿದೆ ಅಂತಂದ್ರೆ, ಈಗ ಜನಸಾಮಾನ್ಯರಿಗೆ ಮಾತ್ರ ಅಗ್ನಿ ಪರೀಕ್ಷೆ ಅಂತಂದ್ರೆ, ಈಗ ನಿಮ್ಮ ಲೆಕ್ಕಾಚಾರಕ್ಕೆ ಅಂತಂದ್ರೆ ಸೆಲೆಬ್ರಿಟಿಗಳು ಮಾತ್ರ ಅದಕ್ಕೆ ಏನೋ ಬಿಗ್ ಬಾಸ್ಗೆ ಹೋಗೋದಿಕ್ಕೆ ಅರ್ಹರು, ಇನ್ಯಾವುದೇ ರಂಗದಿಂದ ಬಂದಿರತಕ್ಕಂಥವ್ರು ಅನರ್ಹರ ಎಲ್ಲವೂ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಸುದೀಪ್ ಅವ್ರನ್ನ ನೋಡೇ ಇವತ್ತು ಇಷ್ಟರ ಮಟ್ಟಿಗೆ ಹೆಸರಾಗಿರ್ತಕ್ಕಂಥದ್ದು. ಬೇರೆ ಭಾಷೆಗಳಿಗೆ ಹೋಲಿಸ್ಕೊಂಡ್ರೆ ಕನ್ನಡದಲ್ಲಿ ನಡೀತಿರತಕ್ಕಂಥ ಈ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಬಹಳ ಉನ್ನತ ಮಟ್ಟದಲ್ಲಿ ಹೆಸರಿದೆ. ಅದನ್ನ ಹಾಳು ಮಾಡ್ಕೊಳ್ಳೋ ಅಂತ ಕಾರ್ಯಕ್ಕೆ ಇಳಿತಾ ಇದ್ದೀರಿ. ಕಳೆದ ಒಂದೆರಡು ಸೀಸನ್ಗಳ ಹಿಂದೆ ಈಗ ಯೂಟ್ಯೂಬರ್ ಆಗಿ ಒಬ್ರು ಏನು ಗುರುತಿಸ್ಕೊಳ್ತಾ ಇದ್ರೆ, ಇಡೀ ವಿಶ್ವದಾದ್ಯಂತ ಅನೇಕ ಏನು ಯಾರು ನೋಡ್ದಿಲ್ದಿರ್ತಕ್ಕಂಥ ಒಂದು ಜಾಗಗಳನ್ನ ಅಥವಾ ಇತಿಹಾಸ ಇರ್ತಕ್ಕಂಥ ಒಂದು ಸ್ಥಳಗಳನ್ನೆಲ್ಲ ನೋಡಿ ಕನ್ನಡಿಗರಿಗೆ ತೋರಿಸ್ತಕ್ಕಂಥ ಒಂದು ಏನು ಡಾಕ್ಟರ್ ಬ್ರೋ ಅಂತ ಏನು ಹೆಸರಿಟ್ಕೊಂಡಿದ್ದಾರೆ. ಸೊ ಈ ಒಂದು ವ್ಯಕ್ತಿನ ಇದೇ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಜನಗಳು ಕೇಳಿದ್ರೆ ಅವ್ರು ಯಾರು ಗೊತ್ತಿಲ್ಲ ಅಂತ ಏನೋ ಹೆಸರು ಕೇಳ ಬಂದಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಕೂಡ ಹರಿದಾಡಿತ್ತು. ಸೊ ಅಂದ್ರೆ ಈಗ ನೀವು ತೆಗೆದುಕೊಳ್ಳುವಂತಹದ್ದು ಇದು ಎಷ್ಟರ ಮಟ್ಟಿಗೆ ಸರಿ? ಮತ್ತೆ ಇನ್ನ ನೀವು ತಗೊಂಡು ಒಂದಷ್ಟು ಜನಗಳನ್ನ ಕರೆಸ್ತಿದಿರಲ್ಲ, ಫಸ್ಟ್ ಆಫ್ ಆಲ್ ನಿಮ್ಮ ಏನು ಆಡಿಷನ್ ಅಂತ ತಗೊಳ್ತಿದ್ರಲ್ಲ, ಮೊದಲು ಜಡ್ಜಸ್ ತೆಗೆದುಕೊಳ್ಳುತ್ತಿರೋದು ನಿರ್ಧಾರನೇ ಸರಿ ಕಾಣಿಸ್ತಾ ಇಲ್ಲ. ಇನ್ನ ಅಲ್ಲಿಗೆ ಬರ್ತಕ್ಕಂತ ಒಂದು ಸಾವಿರಾರು ಜನಗಳು ನಾನ್ ಕೇಳ್ತಕ್ಕಂಥದ್ದು, ನಿಮ್ದೇ ಆದ ನಿಮ್ಗೆ ಘನತೆ ಗೌರವ ನಿಮ್ಮ ಕ್ಷೇತ್ರಗಳಲ್ಲಿ ಸಾಕಷ್ಟು ಅವಕಾಶಗಳು ಸಿಗುತ್ತೆ. ದಯವಿಟ್ಟು ಅಲ್ಲಲ್ಲಿ ನಿಮ್ ಗುರುತಿಸ್ಕೊಳ್ಳೋ ಇದ್ ಮಾಡಿ. ಬಿಗ್ ಬಾಸ್ ಒಂದೇ ಅಲ್ಲ, ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬಂದ್ರೇನೆ ನಿಮ್ಮ ವ್ಯಕ್ತಿತ್ವ ಅನಾವರಣಗೊಳ್ಳಲ್ಲ. ಯಾಕೆಂದ್ರೆ ಇಲ್ಲಿಯವರೆಗೂ ಸಾಕಷ್ಟು ನಮ್ ಜೊತೆಲಿ ಅನೇಕ ಪ್ರಬುದ್ಧವಾಗಿ ಬೆಳೆದಿರ್ತಕ್ಕಂತ ಒಂದು ಗಣ್ಯರಿದ್ದಾರೆ. ಅವರೆಲ್ಲರೂ ಕೂಡ ಇದೇ ಬಿಗ್ ಬಾಸ್ ಒಳಗಡೆ ಬಂದು ಗುರುತಿಸ್ಕೊಂಡಿಲ್ಲ. ದಯವಿಟ್ಟು ಇತ್ತೀಚೆಗೆ ಒಂದಷ್ಟು ರೀಲ್ಸ್ ಗಳಲ್ಲಿ ಈ ರೀಲ್ಸ್ ಗಳ ಪರಿಣಾಮ ಏನಾಗ್ತಿದೆ ಅಂತಂದ್ರೆ, ಎಲ್ಲರೂ ಕೂಡ ನಾನು ಕೂಡ ನಾನೊಬ್ಬ ಆಕ್ಟರ್ ಆಗ್ಬೇಕು, ನಾನು ಗುರುತಿಸ್ಕೋಬೇಕು, ನಾನು ಹಂಗೆ ಹಿಂಗೆ ಅಂತ ಆಕ್ಟರ್ ಆಗ್ಬೇಕು ಅನ್ನೋದು ತಪ್ಪಲ್ಲ.
ಆದ್ರೆ ಹುಚ್ಚುಚ್ಚಾಗಿ ಒಂದಷ್ಟು ರೀಲ್ಸ್ ಗಳನ್ನ ಮಾಡ್ಕೊಳ್ತಾ ಜನಗಳಿಗೆ ತೊಂದರೆ ಕೊಡ್ತಾ ಪ್ರಚೋದನಕಾರಿ ಹೇಳಿಕೆ ಕೊಡ್ತಾ ಇಷ್ಟೆಲ್ಲ ಮಾಡ್ತಕ್ಕಂಥದ್ದು ಕೆಲವರುಗಳಿಗಂತೂ ಇದು ಅವಕಾಶ ಇಲ್ಲ. ಯಾಕಂದ್ರೆ ತನ್ನ ಓದು ಇದೆಲ್ಲವೂ ಬಿಟ್ಟು ಅರ್ಧಕ್ಕೆ ನಿಲ್ಸಿ ಈ ದುಡ್ಡಿನ ಆಸೆಗೆ, ಆಮಿಷಕ್ಕೆ, ಶೋಕಿಗೆ ಇದಕ್ಕೆಲ್ಲವೂ ಕೂಡ ಒಂದಷ್ಟು ಈ ರೀಲ್ಸ್ಗಳು, ಈ ವಿಡಿಯೋಗಳು ಅಥವಾ ಈ ತರ ಎಲ್ಲ ಒಂದಷ್ಟು ಮಾಡಬೇಕು ಅಂತ ಬರುವಂತವ್ರು ಹೆಚ್ಚಾಗಿದ್ದಾರೆ. ದಯವಿಟ್ಟು ನಿಜವಾಗ್ಲೂ ನಿಮ್ಮನ್ನ ನೀವು ಗುರ್ತಿಸ್ಕೊಳಕ್ ಬರ್ತಕ್ಕಂಥವ್ರು ಕೆಲವರು ಇದ್ದಾರೆ. ಇದರಲ್ಲೂ ಈ ಸೀಸನ್ ಅಲ್ಲಿ ಈಗೇನು ಅಗ್ನಿ ಪರೀಕ್ಷೆಗೆ ಒಳಪಡ್ತಕ್ಕಂಥ ಒಂದು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಮಾಡ್ತಿದಾರಲ್ಲ, ಇದರಲ್ಲೂ ಸಾಕಷ್ಟು ಜನ ಬಂದಿದ್ದಾರೆ. ಅದರಲ್ಲೂ ಸಾಕಷ್ಟು ಅವರವರ ಕ್ಷೇತ್ರಗಳೇ ಅಥವಾ ಅವರವರ ರಂಗದಲ್ಲಿ ಅಥವಾ ಅವರವರ ಇರ್ತಕ್ಕಂಥ ಸ್ಥಳದಲ್ಲಿ ಗುರ್ತಿಸ್ಕೊಂಡಿದ್ದವ್ರು ಸಾಕಷ್ಟು ಇದ್ದಾರೆ. ಮತ್ತೆ ಮಾನವಿಕೆ ನಿಸ್ವಾರ್ಥವಾಗಿ ಕೆಲಸ ಪಾರದರ್ಶಕತೆಯಿಂದ ಮಾಡ್ತಕ್ಕಂಥದ್ದು, ಜನಗಳಿಗಾಗಿ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಇದರಲ್ಲೂ ಇದ್ದಾರೆ. ದಯವಿಟ್ಟು ನೀವು ಎಲ್ಲೂ ಕುಗ್ಗಬೇಡಿ. ಎಲ್ಲೂ ಅವಕಾಶ ಸಿಕ್ಕಿಲ್ಲ, ಇಲ್ಲಿಂದ ಏನೋ ನಮ್ಗೆ ಅನಾವರಣಗೊಳಿಸ್ಕೊಟ್ರೆ ಇದು ಬೇಡ ಅಂತ ರಿಜೆಕ್ಟ್ ಮಾಡ್ಬಿಟ್ರು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ನೀವೆಲ್ಲೂ ಆ ಒಂದು ನಿಮ್ಮ ಧೃತಿ ಕೆಡ್ಬೇಡ ಅಂತ ಹೇಳ್ತೀನಿ. ಆದ್ರೆ ಅದೇ ಅವಕಾಶಕ್ಕಾಗಿ ಆಡಿಷನ್ ಕೊಡುವ ಸಾವಿರಾರು ಜನರಲ್ಲಿ ಎಷ್ಟೋ ಮಂದಿಗೆ ನಿಜವಾದ ಅವಕಾಶ ಸಿಗ್ತಾ ಇದೆಯಾ? ಇದು ಕೂಡ ಚರ್ಚಿಸಬೇಕಾದ ವಿಷಯ. ಇನ್ನೊಂದ್ ಕಡೆ ವಿವಾದವೇ ಮನರಂಜನೆಯ ಮಾನದಂಡವಾಗಿದ್ ಬಿಟ್ಟಿದ್ಯಾ ಅಂತ ಒಂದು ಪ್ರಶ್ನೆ. ಶಾಂತ ಸ್ವಭಾವದ ಪ್ರತಿಭಾವಂತರಿಗಿಂತ ಹೆಚ್ಚು ಮಾತನಾಡುವವರು, ಹೆಚ್ಚು ವಿವಾದ ಸೃಷ್ಟಿಸುವವರು, ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುವವರು ಹೆಚ್ಚು ಗಮನ ಸೆಳೆಯುವ ಸಾಧ್ಯತೆ ಇದೆಯಾ? ಇಂತಹ ಪ್ರಶ್ನೆಗಳು ಪ್ರೇಕ್ಷಕರ ಮನಸ್ಸಲ್ಲಿ ಮೂಡ್ತಾ ಇರುತ್ತೆ. ಬಿಗ್ ಬಾಸ್ ಒಂದು ಮನರಂಜನಾ ಕಾರ್ಯಕ್ರಮ, TRP ಅದರ ಪ್ರಮುಖ ಭಾಗ. ಆದ್ರೆ TRPಗಾಗಿ ಸ್ಪರ್ಧಿಗಳ ವೈಯಕ್ತಿಕ ಜೀವನ, ಭಾವನೆಗಳು ಮತ್ತು ವಿವಾದಗಳನ್ನು ಎಷ್ಟರ ಮಟ್ಟಿಗೆ ಬಳಸಬೇಕು, ಇದು ಕೂಡ ಒಂದು ದೊಡ್ಡ ಪ್ರಶ್ನೆ. ನನಗೆ ಒಂದು ಈ ಸೀಸನ್ ಅಲ್ಲಿ ಅಗ್ನಿ ಪರೀಕ್ಷೆ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಒಂದು ತುಣುಕು ನೋಡಿದಾಗ ನನಗೆ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಸೊ ಅದರಲ್ಲಿ ಯಾರೋ ಒಬ್ಬ ಹೋಗೋದಕ್ಕೆ ಅವಕಾಶನ, ಇದೆಂತಹ ಪ್ರಶ್ನೆ ಇದು? ಈ ಪ್ರಶ್ನೆಗಳಿಗೆ ಅಂದ್ರೆ ನಿಮ್ಮ ಭಾಷೆ ಇಡ್ತಾ ಇಲ್ಲ, ನೀವು ಬಳಸ್ತಕ್ಕಂತ ಏನು ಪದಗಳ ಮೇಲೆ ಇಡ್ತಾ ಇಲ್ಲ, ಅಥವಾ ನೀವು ಕೇಳುವಂತ ಪ್ರಶ್ನೆಗಳಿಗೆ ತೂಕ ಇಲ್ಲ. ಇಂತಹ ಎಲ್ಲವೋ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ಬೇಕು. ಅಥವಾ ಅವ್ರೇನಾದ್ರೂ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ನೀವು ಕೋಪಗೊಳ್ಬೋದು, ಅವರು ಕೋಪಗೊಳ್ಳಾಗಿಲ್ಲ. ನಿಮ್ಗೆ ಯಾರು ಇಂಪ್ರೆಸ್ ಮಾಡ್ತಾರೆ, ನಿಮ್ನ ಯಾರು ಅಲ್ಲಿ ಬಂದು ಸ್ಟೇಜ್ ಮೇಲೆ ಹೂ ಅಂತ ನಿಮ್ಮ ಮೇಲೆ ತಗೊಂಡೋಗಿ ಟಾಪ್ ಕೊಡ್ತಾರೋ ಅವ್ರು ಒಳ್ಳೆಯವರು. ಅವ್ರು ಯಾವ್ದೇ ರೀತಿ ಪ್ರತಿಭೆ ಬೇಕಾಗಿಲ್ಲ, ಅವ್ರು ಯಾವ್ದೇ ರೀತಿ ಅವ್ರ ವೈಯಕ್ತಿಕ ಏನು ಬೇಕಾಗಿರಲ್ಲ ನಿಮ್ಗೆ, ಅವ್ರನ್ನ ಒಳಗಡೆ ಕಳಿಸ್ತೀರಿ. ಅದು ಕೆಲವ್ರನ್ನ ಇದು ಮಾಡ್ತೀನಿ. ನಾನು ಯಾರನ್ನ ಒಬ್ಬರನ್ನ ವಹಿಸ್ಕೊಂಡು ತಗೊಂಡ್ಕೊಂಡಿದ್ದೀನಿ, ಅಮುಕು ಡುಮುಕು ಅಂತ ಏನೋ ಹೆಸರು ಹೇಳ್ಕೊಂಡು ಒಂದಷ್ಟು ಈ ಸಮಾಜಕ್ಕೆ ಉತ್ತಮವಾಗಿ ಸಂದೇಶ ಕೊಡುವಂತ ವ್ಯಕ್ತಿಗಳಲ್ಲ ಇವರೆಲ್ಲ. ಸುಮ್ಮನೆ ಅದೇ ಹೇಳದ್ನಲ್ಲ, ಶೋಕಿಗೋಸ್ಕರ ಇವ್ರುಗಳೆಲ್ಲ ಒಂದು ರೀಲ್ಸ್ಗಳು ಇವೆಲ್ಲ ಮಾಡ್ಕೊಂಡು ಒಂದೊಂದಷ್ಟು ಸಮಾಜಕ್ಕೆ ತೊಂದರೆ ಕೊಡ್ತಕ್ಕಂಥದ್ದೇ ಹೆಚ್ಚು. ಅದು ಇದು ಹುಚ್ಚುಚ್ಚಾಗಿ ಆಡ್ಕೊಂಡು ಏನೋ ಪಬ್ಲಿಕ್ ಅಲ್ಲಿ ಹೋಗ್ಬಿಟ್ಟು ಇವ್ರಿಗೆಲ್ಲ ಪಬ್ಲಿಕ್ ಅಲ್ಲಿ ಹೋಗ್ಬಿಟ್ಟು ಇವ್ರ ರೀಲ್ಸ್ ಹುಚ್ಚುಗಳಿಗೆ ಇವರ ಲೈಕ್ಸ್ ಶೇರ್ಸ್ ಇದ್ ಮಾಡೋದಕ್ಕೆ ಪಬ್ಲಿಕ್ ಅಲ್ಲಿ ಹೋಗ್ಬಿಟ್ಟು ನನ್ನ ಅಕ್ಕ ತಂಗಿದರಿಗೆ ಅವ್ರಿಗೆ ಇವ್ರಿಗೆ ಅನ್ಕೊಂಡು ಹೆಣ್ಮಕ್ಳು ಉಪಯೋಗಿಸ್ತಕ್ಕಂಥ ವಸ್ತುನ ಇವರು ವಿಡಿಯೋ ಇಟ್ಕೊಂಡು ಕೊಡ್ತಕ್ಕಂಥದ್ದು ಇದು ಸರಿ. ಯಾಕೆಂದ್ರೆ ಇವತ್ತು ನಮ್ಮ ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳು ಆ ವಿಚಾರದ ಬಗ್ಗೆ ಗಂಡು ಮಕ್ಳ ಹತ್ರ ಮಾತಾಡ್ತಕ್ಕಂಥದ್ದೇ ತುಂಬಾ ಸಂಕೋಚ ಪಟ್ಕೊಳ್ತಾ ಇರ್ತಕ್ಕಂಥ ವಿಚಾರ. ಅಂತದ್ರಲ್ಲಿ ಈ ವ್ಯಕ್ತಿ ನನಗ್ ಬರ್ತೈತೆ ಬಾಯಲ್ಲಿ ಈ ನಾಲಾಯಕ್ ಇವರುಗಳೆಲ್ಲ ನಿಜವಾಗ್ಲೂ ಇಂಥವ್ರಿಗೆ ಇವೆಲ್ಲ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು. ಇದಕ್ಕೆ ಇಂಥವ್ರನ್ನ ಕೆಲವರು ಇದಕ್ಕೆ ಉಪಯೋಗಿಸ್ತಕ್ಕಂಥ ಪ್ರಮೋಷನ್ಗಳು ಉಪಯೋಗಿಸ್ತಕ್ಕಂಥ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇದಾರಲ್ಲ, ಸೊ ಅವರು ಕೂಡ ಇದನ್ನ ನೋಡ್ಬೇಕು. ಇಂಥವ್ರು ಯಾರಿಗೆ ಇದು ಪ್ರತಿಭಾನ್ವಿತ ಒಂದಷ್ಟು ಅವ್ರದೇ ಆದ ಘನತೆ ಉಳ್ಳ ಒಂದಷ್ಟು ವ್ಯಕ್ತಿಗಳಿರ್ತಾರೆ, ಅಂತವ್ರನ್ನ ಉಪಯೋಗಿಸ್ಕೊಳ್ಳಲ್ಲ. ಇಂಥ ಹುಚ್ಚುಚ್ಚಾಗ ಆಡ್ದವ್ರ ಪ್ರಮೋಷನ್ಗಳು ಹೆಚ್ಚಾಗಿ ಮಾಡ್ತಕ್ಕಂಥದ್ದು. ಇಂಥವ್ರ ಬಗ್ಗೆ ನಾನು ಏನು ಇದ್ ಮಾಡ್ತಿಲ್ಲ, ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಅವ್ರಿಗಾಗಿತ್ತು, ಹಾಗಾಗಿ ನಾನು ಆ ಪ್ರಶ್ನೆ ತೆಗೆದುಕೊಂಡೆ. ಸೊ ಇವ್ರದ್ದು ಎಷ್ಟರ ಮಟ್ಟಿಗೆ ನಿರ್ಧಾರ ಅಥವಾ ಪ್ರಶ್ನೆ ಇದು ಸರಿ ಇತ್ತು ಅನ್ನೋ ಒಂದು ಪ್ರಶ್ನೆ ತೆಗೆದುಕೊಂಡು ಒಂದು ಉದಾಹರಣೆ ಕೊಟ್ಟಿದ್ದಷ್ಟೇನೆ. ಆದ್ರೆ ಇದೆಲ್ಲವೂ ಕೂಡ ಬೇಕಾಗಿರ್ಲಿಲ್ಲ ಅನ್ನೋ ಕೂಡ ಪ್ರಶ್ನೆ. ಯಾಕಂದ್ರೆ ಜನರು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಹರಿದಾಡ್ತಿದೆ, ಹಾಗೆ ಜನಗಳು ಏನು ಪ್ರಶ್ನೆ ಕೇಳ್ಬೇಕಾಗಿರುತ್ತೆ ಅವರ ಒಂದು ಜಾಗದಲ್ಲಿ ನಿಂತ್ಕೊಂಡು ಇವತ್ತು ನಾನು ನಿಮ್ಗೆ ಪ್ರಶ್ನೆ ಕೇಳ್ತಕ್ಕಂಥದ್ದು ಈ ಒಂದು ಸಂಚಿಕೆ ಕೂಡ ಮಾಡಿರ್ತಕ್ಕಂಥದ್ದು. ಯಾರಿಗಾದ್ರೂ ನಟನ ಆಗ್ಬೇಕು ಅಂತ ಎಂಬ ಆಸೆ ಇರ್ತೈತೆ, ಯಾರಿಗಾದ್ರೂ ತನ್ನ ಪ್ರತಿಭೆಯನ್ನು ಜನರಿಗೆ ಪರಿಚಯಿಸ್ಬೇಕು ಎಂಬ ಕನಸಿರ್ತೈತೆ, ಇನ್ನೊಬ್ಬರಿಗೆ ತಮ್ಮ ಜೀವನದಲ್ಲಿ ಹೊಸ ಅವಕಾಶ ಬೇಕಿರಬಹುದು. ಅಂತವರ ಕನಸನ್ನು ಅಗ್ನಿ ಪರೀಕ್ಷೆ ಹೆಸರಿನಲ್ಲಿ ಎಷ್ಟು ಕಠಿಣವಾಗಿ ಪರೀಕ್ಷಿಸಲಾಗ್ತಾ ಇದೆ. ಇದಕ್ಕೆ ಉತ್ತರ ಬೇಕಿದೆ.
ಮತ್ತೊಂದೆಡೆ ಬಿಗ್ ಬಾಸ್ ಕಾರ್ಯಕ್ರಮದ ಜನಪ್ರಿಯತೆಯನ್ನು ಯಾರು ನಿರಾಕರಿಸಲು ಸಾಧ್ಯವಿಲ್ಲ. ಪ್ರತಿ ಸೀಸನ್ ಅಲ್ಲೂ ಹೊಸ ಸ್ಪರ್ಧಿಗಳು, ಹೊಸ ಕಥೆಗಳು, ಹೊಸ ವಿವಾದಗಳು ಮತ್ತೆ ಹೊಸ ಚರ್ಚೆಗಳು ಪ್ರೇಕ್ಷಕರನ್ನು ಸೆಳೆಯುತ್ತಾನೆ ಇರ್ತೈತೆ. ಆದ್ರೆ ಪ್ರಶ್ನೆ ಒಂದೇ, ಪ್ರತಿಭೆ ಗೆಲ್ಲುತ್ತಾ ಅಥವಾ TRP ಗೆಲ್ಲುತ್ತಾ? ಇದೇ ಈ ಬಾರಿಯ ದೊಡ್ಡ ಕುತೂಹಲ. ಆಡಿಷನ್ ನಲ್ಲಿ ಆಯ್ಕೆಯಾಗುವವರು ಯಾರು ಎಂಬುದಕ್ಕಿಂತಲೂ ಯಾವ ಮಾನದಂಡದ ಮೇಲೆ ಆಯ್ಕೆ ನಡೀತಾ ಇದೆ ಎಂಬುದನ್ನು ಪ್ರೇಕ್ಷಕರು ತಿಳಿದುಕೊಳ್ಳಲು ಬಯಸುತ್ತಿದ್ದಾರೆ. ಪಾರದರ್ಶಕ ಆಯ್ಕೆ ಪ್ರಕ್ರಿಯೆ ಇದ್ದರೆ ಅನುಮಾನಗಳಿಗೆ ಅವಕಾಶವೇ ಇರುವುದಿಲ್ಲ. ನಾನು ಆಗ್ಲೇ ಹೇಳಿದೆ. ಆದರೆ ಸ್ವಚ್ಛತೆ ಇಲ್ಲದಿದ್ದಾಗ ಪ್ರಶ್ನೆಗಳು ಹುಟ್ಟುತ್ತಾನೆ ಇರ್ತದೆ. ಹೀಗಾಗಿ ಬಿಗ್ ಬಾಸ್ ತಂಡದಿಂದ ಆಡಿಷನ್ ಪ್ರಕ್ರಿಯೆ, ಆಯ್ಕೆ ಮಾನದಂಡಗಳು ಮತ್ತು ಸ್ಪರ್ಧಿಗಳ ಆಯ್ಕೆಯ ಕುರಿತು ಹೆಚ್ಚಿನ ಸ್ಪಷ್ಟತೆ ನೀಡಬೇಕೆಂಬ ಒತ್ತಾಯವು ಕೂಡ ಕೇಳಿ ಬರ್ತಾ ಇದೆ. ಕೊನೆಗೆ ಬಿಗ್ ಬಾಸ್ ಮನೆಯ ಬಾಗಿಲು ತೆರೆಯುವ ಮುನ್ನವೇ ಸ್ಪರ್ಧಿಗಳಿಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ. ಈ ಪರೀಕ್ಷೆಯಲ್ಲಿ ಪ್ರತಿಭೆ ಗೆಲ್ಲುತ್ತಾ ಅಥವಾ ಜನಪ್ರಿಯತೆ, ವಿವಾದ ಮತ್ತು TRP ಗೆಲ್ಲುತ್ತಾ? ಅದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಇದು ಕೇವಲ ಆಡಿಷನ್ ಅಲ್ಲ, ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶಿಸುವ ಮುನ್ನ ನಡೆಯುತ್ತಿರುವ ದೊಡ್ಡ ಪರೀಕ್ಷೆ. ಬಿಗ್ ಬಾಸ್ ಕನ್ನಡ ಅಗ್ನಿ ಪರೀಕ್ಷೆನ ಅಥವಾ TRP ಪರೀಕ್ಷೆನ? ಈ ಪ್ರಶ್ನೆಗೆ ಉತ್ತರ ಸಿಗೋದು ಸ್ಪರ್ಧಿಗಳ ಆಯ್ಕೆ ಹೊರಬಂದ ನಂತರವೇ. ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಿದ್ರ ಪ್ರಜಾಧ್ವನಿ ಟಿವಿ. ನಮಸ್ಕಾರ.